ಹಾಯ್ ಹಲೋ ನಮಸ್ಕಾರ ಧನು ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನಾವು ಇವತ್ತು ಎಲ್ಲಿದ್ದೀವಿ ಅಂತ ಹೇಳಿದರೆ ಕಡಮಜ ಫಾರ್ಮ್ ಹೌಸ್ ಅಂತ. ಸೊ ಇಲ್ಲಿ ಏನಂತ ಹೇಳಿದರೆ ಮೀನು ಮೇಳ ನಡೀತಾ ಉಂಟು. 3 ದಿವಸದ ಮೀನು ಮೇಳ 10, 11, 12. ನಾವು ಇವತ್ತು ಡೇಟ್ ಬಂದುಬಿಟ್ಟು 12 ತಾರೀಕು. ಸೊ ಇವತ್ತು ಲಾಸ್ಟ್ ದಿವಸ. ನಾನು ಮತ್ತು ನನ್ನ ಜೊತೆ ನನ್ನ ಸ್ನೇಹಿತ ಅಭಿಷೇಕ್ ಇದ್ದಾರೆ. ಸೊ ನಾವಿಬ್ಬರು ಬಂದಿದ್ದೀವಿ. ಸೊ ಏನೆಲ್ಲ ಇದೆ ಅನ್ನುವಂಥದ್ದನ್ನು ನೋಡೋಣ. ಸೊ ಬನ್ನಿ, ಒಂದೊಂದನ್ನೇ ನಾವು ನಿಮಗೆ ತೋರಿಸ್ತಾ ಹೋಗ್ತೀವಿ. ಸೊ ಈಗಾಗಲೇ ಇಲ್ಲಿ ಒಂದಷ್ಟು ಗಾಡಿಗಳು ಕೂಡ ನಾವು ನಿಂತಿರುವಂಥದ್ದನ್ನು ನೋಡ್ಬೋದು. ಅಂದರೆ ಒಂದಷ್ಟು ಜನರು ಈಗಾಗಲೇ ಬಂದಿದ್ದಾರೆ, ಸೇರಿದ್ದಾರೆ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಸೊ ಬನ್ನಿ, ಒಳಗಡೆ ಹೋಗಿ ಯಾವ ರೀತಿಯಲ್ಲಿ ಇದೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಇಲ್ಲಿ ಈಗಾಗಲೇ ಹೋಗಿ ಬರುವವರು ಬರ್ತಾ ಇದ್ದಾರೆ. ಸೊ ಹೇಗಿದೆ ಎಕ್ಸ್ಪೀರಿಯನ್ಸ್ ಎಲ್ಲ? ಒಳ್ಳೆದಿದೆ. ಹೌದಾ? ಸೊ ಇಲ್ಲಿ ಬರ್ತಾ ಇರುವಾಗಲೇ ನಮಗೆ ಇಲ್ಲಿ ಅದರ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿ ನಮಗೆ ನರ್ಸರಿ ಎಲ್ಲ ಕಾಣಿಸ್ತಾ ಇದೆ. ಸೊ ಒಳಗಡೆ ಹೋಗಿ ಯಾವ ರೀತಿಯ ಗಿಡಗಳಿದ್ದಾವೆ, ಏನೆಲ್ಲ ಯಂತ್ರಗಳಿದ್ದಾವೆ ಅನ್ನುವಂಥದ್ದನ್ನು ನೋಡ್ಕೊಂಬರೋಣ. ಸೊ ಬನ್ನಿ, ನಾನು ಮತ್ತು ಅಭಿಷೇಕ್ ಹೋಗ್ತಾ ಇದ್ದೀವಿ. ಇಲ್ಲಿ ಒಂದಷ್ಟು ಇಲ್ಲಿ ಗಿಡಗಳಿದ್ದಾವೆ, ಅದೇ ರೀತಿ ಯಂತ್ರಗಳಿದ್ದಾವೆ. ಸೊ ನೋಡೋಣ. ಸೊ ಇಲ್ಲಿ ನೇತ್ರಾವತಿ ನರ್ಸರಿ ಅನ್ನುವಂಥದ್ದನ್ನು ನಾವು ಇಲ್ಲಿ ಗಮನಿಸ್ಬೋದು. ಅದನ್ನು ಕೂಡ ನೋಡೋಣ. ಮಸ್ಟ್ ನಾವು ಇಲ್ಲಿಂದ ಶುರು ಮಾಡೋಣ. ಸೊ ಇಲ್ಲಿ ಮೊದಲಿಗೆ ನಾವು ನೋಡುವಂಥದ್ದು ಕೈಗಾಡಿ ಅಲ್ಲ, ಒಂದು ಒಳ್ಳೆಯ ರೀತಿಯ ಯಂತ್ರ. ಅಂದರೆ ಅದೇ ಅಂದರೆ ಪೆಟ್ರೋಲ್ ಹಾಕಿ ರನ್ ಮಾಡುವಂಥದ್ದು ಎಲ್ಲ, ಬ್ರೇಕ್ ಮತ್ತು ಎಕ್ಸಿಲೇಟರ್ ಎಲ್ಲ ಇದರಲ್ಲಿ ನಾವು ನೋಡಲಿಕ್ಕೆ ಸಿಗ್ತದೆ. ಅದೇ ರೀತಿಯಲ್ಲಿ ಇದು ಭತ್ತ ನಾಟಿ ಮಾಡುವಂತಹ ಮಿಷನ್ ಇಲ್ಲಿ ನಾವು ನೋಡ್ತಾ ಇರ್ಬೋದು. ಇದು ಮತ್ತು ಮಡಲನ್ನು ಪುಡಿ ಪುಡಿ ಮಾಡುವಂಥ, ಇಲ್ಲಿಂದ ಮಡಲ್ ಹಾಕಿದರೆ ಪುಡಿಯಾಗಿ ಬರುವಂತಹ ಮಿಷಿನ್ ಇದು. ಹೌದು. ಈಗ ಇಲ್ಲಿ ಇದು ಮಡಲನ್ನು ಹಾಕುವಂಥದ್ದು. ಅದು ಈ ರೀತಿಯಲ್ಲಿ ಎಲ್ಲ ಉಡಿಯಾಗಿ ಹೋಗ್ತದೆ. ಸೊ ಇಲ್ಲಿ ನಾವು ನೋಡ್ಬೋದು ಯಾವ ರೀತಿಯಲ್ಲಿ ಇದು ಉಡಿಯಾಗಿ ಹೋಗಿದೆ ಅನ್ನುವಂಥದ್ದು. ಸೊ ಬನ್ನಿ, ಈಗ ಒಳಗಡೆ ಹೋಗೋಣ. ಸೊ ಇಲ್ಲಿ ಫಸ್ಟಿಗೆ ನಾವು ನೋಡುವಂಥದ್ದು ಈ ಅಡಿಕೆಗೆ ಮದ್ದು ಬಿಡುವಂತಹ ದೊಂಟಿ ಅಂತ ಹೇಳ್ತಾರೆ. ಸೊ ಇದು ಇಷ್ಟು ಎತ್ತರದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ. ಇನ್ನೊಂದು ಇದರಲ್ಲಿ ಏನಂತ ಹೇಳಿದರೆ ಇಲ್ಲಿ ಮದ್ದು ಬಿಡುವಂಥ ಆಪ್ರೇಟರ್ ನಮಗೆ ನೋಡಲಿಕ್ಕೆ ಸಿಗ್ತದೆ. ಬಹುಶಃ ಇದಕ್ಕಿಂತ ಮುಂಚಿನ ಇದರಲ್ಲೆಲ್ಲ ಈ ರೀತಿಯಲ್ಲಿ ಬರ್ತಾ ಇರಲಿಲ್ಲ, ಇವಾಗ ಬರ್ತಾ ಇದೆ. ಸೊ ಮತ್ತು ಇದನ್ನು ನಾವು ಇಲ್ಲಿ ಎಷ್ಟು ಬೇಕೋ ಅಷ್ಟು ಐಟನ್ನೆಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿಕ್ಕೆ ಇಲ್ಲಿ ಆಗ್ತದೆ ಅನ್ನುವಂಥದ್ದು. ನಮ್ಮ ಅಭಿಷೇಕ್ ಅವರು ಕೇಳ್ತಾ ಹೋಗ್ತಾರೆ ಒಂದೊಂದೇ ಇನ್ಫಾರ್ಮೇಷನನ್ನು. ಸೊ ನೋಡೋಣ. ಪಂಡ ನೀತಿ ಸುಗೋರಿ ಜಂಪಿಂಗ್ ಶಾಟ್ ಇದು 3 ಇಂಚದ್ದು, ಇದು 10 ಬಿದೆ ಬಾಡೋದು, 3 ಬಿದೆ ಬಾಡದು 3 ಇಂಚ ಲಾಕ್ ಮಾಡಿ 3 ಇಂಚ ಸುಗೊಡ್ದು ಈಗ ಭತ್ತನ ಇಟ್ಟಬೋದು ಬಿಡೋ ನೆಕ್ಕು ಸಾರು ತನ್ನೋದು ಅವು ಇರಾಗಿ ಅವತ್ತಿಗೆ ಪಟಾಕಿ ಮಾಡಿ ಈ ಲಕ್ಷ್ಮೀ ಪಟಾಕಿ ಇದೆ ಇರ್ತದೆ. ಲಕ್ಷ್ಮೀ ಆಡಿಸಿ ಅವೇ ಜಂಪಿಂಗ್ ಶಾಟ್ ಅವು ಅದೇ ರೀತಿ ಬೇರೆ ಬೇರೆ ಯಂತ್ರಗಳನ್ನ ನಾವು ನೋಡ್ಬೋದು. ಮರ ಕಟ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಈ ಮದ್ದನ್ನೆಲ್ಲ ಸ್ಪ್ರೇ ಮಾಡುವಂಥದ್ದು, ಸೇಮೈ ಮನೆ ಅಂದರೆ ಒಂದು ಹಿಟ್ಟನ್ನು ಮಾಡುವಂಥದ್ದು, ಅದೇ ರೀತಿ ತೂಕಗಳಾಗಿರ್ಬೋದು, ಬೇರೆ ಬೇರೆ ಯಂತ್ರಗಳನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲೊಂದಷ್ಟು ತರಕಾರಿ ಗಿಡಗಳನ್ನೆಲ್ಲ ನಾವು ಇಲ್ಲಿ ಗಮನಿಸ್ಬೋದು. ಎಲ್ಲ ರೆಡಿ ಇದೆ. ಇದನ್ನು ತಗೊಂಡೋಗಿ ಮನೆಯಲ್ಲಿ ಸೀದಾ ನಾಟಿಯನ್ನೇ ಮಾಡುವಂಥದ್ದು. ಅದೇ ರೀತಿ ಈ ಕಡೆ ಬಂದರೆ ಇಲ್ಲಿ ಜೇನು ಪೆಟ್ಟಿಗೆ ಆಗಿರ್ಬೋದು, ಅಥವಾ ಜೇನಿನ ಸಲಕರಣೆಗಳನ್ನು ನಾವು ಇಲ್ಲಿ ನೋಡ್ಬೋದು. ಸೊ ಇಲ್ಲಿ ಒಂದಷ್ಟು ಜೇನುತುಪ್ಪವನ್ನು ನಾವು ಇಲ್ಲಿ ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಬೇರೆ ಬೇರೆ ಅಂದರೆ ಇವಾಗ ಇಲ್ಲಿ ಮುಜಂಟಿ ಆಗಿರ್ಬೋದು ಅಥವಾ ಜೇನು ಪೆಟ್ಟಿಗೆ ಆಗಿರ್ಬೋದು, ಎರಡೂ ಕೂಡ ಪೆಟ್ಟಿಗೆ ಸಿಗ್ತದೆ. ಇದು ಮುಜಂಟಿ ಪೆಟ್ಟಿಗೆ, ಅಂದರೆ ಮಿಸ್ರಿ ಜೇನು ಅಂತ ಕರಿತೀವಿ. ಸೊ ಅದರ ಪೆಟ್ಟಿಗೆ ಇಲ್ಲಿ ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಲ್ಲಿ ಜೇನು ಪೆಟ್ಟಿಗೆ ಇದೆ. ಸೊ ಇದಿಷ್ಟು ಇದರ ಸಲಕರಣೆಗಳು. ಅದೇ ರೀತಿ ಇದರ ಎಂಥದ್ದು ವ್ಯಾಕ್ಸ್, ಅದು ಅದೇ ರೀತಿ ಅದರ ಅಂಟು ಅಂದರೆ ವ್ಯಾಕ್ಸ್ ಅಂತ ಕರಿತೀವಿ. ಸೊ ಅದು ಇದೆ. ಸೊ ಇದು ಕಾಲೆಲ್ಲ ಉಡಿಯಾದಕ್ಕೆ ಇದನ್ನು ಬಳಸಲಿಕ್ಕೆ ಆಗ್ತದೆ. ಅದೇ ರೀತಿ ಈ ಕಡೆ ಎಲ್ಲ ಏಣಿ ಆಗಿರ್ಬೋದು ಅಥವಾ ಕೈಗಾಡಿ ಎಲ್ಲ ಇದೆ. ಸೊ ಅದೇ ರೀತಿ ಇಲ್ಲಿ ಬಂದರೆ ಅಡಿಕೆ ಮರಕ್ಕೆ ಹತ್ತುವಂತಹ ಮಿಷನ್ನ ಇದಿದೆ. ಸೊ ಅಂದರೆ ಇದನ್ನು ನಾವು ಇವರಲ್ಲಿ ತಿಳಿಸಿದರೆ ಅದನ್ನು ಆರ್ಡ್ರ್ ಮಾಡ್ಬೋದು. ಸೊ ಇಲ್ಲಿ ಇವಾಗ ನಮಗೆ ನೋಡಲಿಕ್ಕೆ ಸಿಗ್ತಾ ಇದೆ ಒಂದಷ್ಟು ಬಗೆ ಬಗೆಯ
ಹೂವಿನ ಗಿಡ ಆಗಿರ್ಬೋದು ಅಥವಾ ಹಣ್ಣಂಪಲ್ ಗಿಡ ಆಗಿರ್ಬೋದು. ಸೊ ಬನ್ನಿ ಒಂದೊಂದನ್ನೇ ನೋಡ್ತಾ ಹೋಗೋಣ. ಸೊ ಇಲ್ಲಿ ರಂಬುಟಾನ್ ಗಿಡ ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿಯಲ್ಲಿ ಬೇರೆ ಬೇರೆ ಜಾತಿಯ ಗಿಡಗಳಿದ್ದಾವೆ. ಆ್ಯಂಡ್ ಇಲ್ಲಿ ನೋಡಿ ಸ್ನೇಕ್ ಫ್ರೂಟ್ ಅಂತ. ಸೊ ಇದೇ ರೀತಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಇದಿದೆ. ನೋಡಿ ಇಲ್ಲಿ ನೇರಳೆ ಹಣ್ಣು ನಾವು ನೋಡಿರ್ಬೋದು, ಹಲಸಿನ ಗಿಡ, ಮಾವಿನ ಗಿಡ, ಬೇರೆ ಬೇರೆ ರೀತಿಯ ಗಿಡಗಳಿದ್ದಾವೆ. ಅದೇ ರೀತಿಯಲ್ಲಿ ಇನ್ನೊಂದೇನಂತ ಹೇಳಿದರೆ ಸರ್ವ ಋತು ಮಾವು ಅಂತ, ಅಂದರೆ ಎಲ್ಲ ಕಾಲದಲ್ಲಿ ಕೂಡ ಆಗುವಂತಹ ಮಾವು. ಅದೇ ರೀತಿಯಲ್ಲಿ ಬಾಳೆಹಣ್ಣು, ಸಪೋಟದಲ್ಲಿ ಅಂದರೆ ನಾವು ನಾರ್ಮಲ್ ಆಗಿ ಈ ರೀತಿಯ ಸಪೋಟವನ್ನು ನೋಡ್ತೀವಿ. ಅದೇ ರೀತಿ ಇಲ್ಲಿ ಸ್ವಲ್ಪ ದೊಡ್ಡದಾದಂಥ ಬಾಳೆಹಣ್ಣಿನ ಶೇಪಲ್ಲಿ ಬರುವಂತಹ ಸಪೋಟವನ್ನು ನಾವಿಲ್ಲಿ ಗಮನಿಸ್ಬೋದು. ಅದೇ ರೀತಿ ಇಲ್ಲಿ ಕೆಂಪು ನೆಲ್ಲಿಕಾಯಿ ಆಗಿರ್ಬೋದು ಅಥವಾ ಇದೇ ರೀತಿ ಬೇರೆ ಬೇರೆ ಮಾವಿನ ತಳಿಯ ಗಿಡಗಳಿದ್ದಾವೆ. ಇನ್ನೊಂದು ಏನಂತ ಹೇಳಿದರೆ ಇಲ್ಲಿ ಇದಕ್ಕೆ ಎಂತಪ್ಪ ಪೇರಳೆ ಹಣ್ಣು ಇದೆ. ಅಂದರೆ ಇಲ್ಲಿ ಇದನ್ನೆಲ್ಲ ನೀವು ನೋಡಿರ್ಬೋದು, ಆದರೆ ಇಲ್ಲಿ ನಾನೊಂದು ವಿಶೇಷ ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಇದು ಬೀಟ್ರೂಟ್ ಪೇರಳೆ ಅಂತ. ಅಂದರೆ ನಾನು ಇದನ್ನು ಫಸ್ಟ್ ಟೈಮ್ ಕೇಳಿದ್ದು ಕೂಡ. ಸೊ ಇದರ ಗಿಡವನ್ನೇ ನೋಡ್ಬೋದು ನೀವು ಯಾವ ಕಲರಲ್ಲಿದೆ ಅಂತೇಳಿ, ಬೀಟ್ರೂಟ್ ಕಲರಲ್ಲಿದೆ. ಸೊ ಹಣ್ಣು ಕೂಡ ಅದೇ ರೀತಿ ಕಲರಲ್ಲಿ ಬರುವಂಥದ್ದು. ಸೊ ಮತ್ತು ಅದೆಲ್ಲ ನಾರ್ಮಲ್ ನಾವು ನೋಡಿರ್ಬೋದು ಅಂತಹ ಪೇರಳೆ ಗಿಡಗಳು. ಸೊ ಅದೇ ರೀತಿಯಲ್ಲಿ ಅಲ್ಲಿ ನೆಲ್ಲಿಕಾಯಿ ಗಿಡಗಳಿದ್ದಾವೆ. ಇಲ್ಲಿ ಜೀಗುಜ್ಜೆ ಅಂತ ಕರಿತೀವಿ ನಾವು, ಆದರೆ ಇಲ್ಲಿ ಇದಕ್ಕೆ ದೀವಿಗೆ ಹಲಸು ಅಂತ ಹೆಸರು ಕೊಟ್ಟಿದ್ದಾರೆ. ಸೊ ಅದು ಕೂಡ ಇಲ್ಲಿದೆ. ಅದೇ ರೀತಿಯಲ್ಲಿ ಇಲ್ಲಿ ಕೇಪುಲವು, ಬಿಳಿ ಕಲರಿನ ಕೇಪುಲವನ್ನು ನಾವು ನೋಡ್ಬೋದು. ಇನ್ನೊಂದು ಏನಂತ ಹೇಳಿದ್ರೆ ಸಂಪಿಗೆ ಹೂವು, ದೊಡ್ಡ ದೊಡ್ಡ ಮರದಲ್ಲಿ ಸಂಪಿಗೆ ಹೂವನ್ನಾಗಿರುವಂಥ ನಾವು ನೋಡಿರ್ಬೋದು. ಆದರೆ ಇಲ್ಲಿ ಸಣ್ಣ ಗಿಡದಲ್ಲಿ ಸಂಪಿಗೆ ಹೂವನ್ನು ನಾವಿಲ್ಲಿ ನೋಡ್ಬೋದು. ಸೊ ಇಲ್ಲಿ ಈಗಾಗಲೇ ಒಂದಷ್ಟು ಮಂದಿ ಗ್ರಾಹಕರು ಬಂದು ನೋಡ್ತಾ ಇದ್ದಾರೆ, ತೆಗೊಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದಷ್ಟು ಹೂವಿನ ಬೇರೆ ಬೇರೆ ಬಗೆಯ ಹೂವಿನ ಗಿಡಗಳನ್ನು ನಾವಿಲ್ಲಿ ನೋಡ್ಬೋದು. ಯಾರಿಗೆ ಕೊಡ್ಲಿಕ್ಕೆ ಎಲ್ಲಿದ್ರೆ ಒಳ್ಳೆಯದು ಈ ಹೂವಿನ ಗಿಡ ಎಲ್ಲ. ಹೌದೌದು, ಯಾರಿಗಾದರೂ ಮನೆಯಲ್ಲಿ ನೆಟ್ಟು ಮತ್ತೆ ಕೊಡ್ಬೋದು ಅದನ್ನು. ಸೊ ಇಲ್ಲಿ ನೀವು ನರ್ಸರಿ ಎಲ್ಲ ಹೋಗಿ ಬಂದಾದಮೇಲೆ ಸೊ ನೀವು ಇಲ್ಲಿ ಈ ರೀತಿಯ ಒಂದು ಐ ಲವ್ ಕಡಮಜೆ ಫಾರ್ಮ್ಸ್ ಅಂತ ಒಂದು ಇದನ್ನು ನೋಡ್ಬೋದು. ಸೊ ಇಲ್ಲಿ ನೀವು ಫೋಟೋ ಬೇಕಾದರೆ ತಗೊಳ್ಬೋದು. ಸೊ ಫೋಟೋ ಎಲ್ಲ ತಗೊಂಡು ಜಾಲಿ ಮಾಡ್ಬೋದು. ಇದರಲ್ಲಿ ಒಂದು ಒಳ್ಳೆಯ ವ್ಯೂ ಕೂಡ ಇಲ್ಲಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಇದನ್ನೇನು ಬರ್ತಿದೆ ಅದರ ಹಿಂದೆ ಅವರ ಮನೆ ಕೂಡ ನಮಗೆ ಕಾಣಿಸ್ತದೆ. ಸೊ ಒಂದು ಸಖತ್ತಾಗಿದೆ ಇದು ನೋಡಲಿಕ್ಕೆ. ಎಂಟ್ರೆನ್ಸನ್ನು ನಾವು ನೋಡ್ಬೋದು. ಇದು ಕಡಮಜೆ ಫಾರ್ಮ್ ಹೌಸ್ನ ಒಳಗಡೆ ಹೋಗುವಂತಹ ಒಂದು ಎಂಟ್ರೆನ್ಸ್. ಸೊ ಇವಾಗ ನಾವು ಕಡಮಜೆ ಫಾರ್ಮ್ ಹೌಸ್ಗೆ ಎಂಟ್ರೆನ್ಸ್ ಆಗಿದ್ದೀವಿ. ಒಂದೊಂದನ್ನೇ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಮಗೆ ಇಲ್ಲಿ ಬಂದ ತಕ್ಷಣ ನಮಗೆ ಕಾಣಲಿಕ್ಕೆ ಸಿಗುವಂಥದ್ದು ಮಡೆಂಜಿ ಫಿಶ್, ಬಹುಶಃ ಭಾಳ ಫೇಮಸ್ ಕೂಡ ಇಲ್ಲಿ. ಸೊ ಮಡೆಂಜಿ ಫಿಶ್ ಇದನ್ನು ಹಿಡಿಯುವ ಸ್ಪರ್ಧೆ ಕೂಡ ಇಲ್ಲಿ ಆಯೋಜನೆ ಮಾಡಿದ್ದಾರೆ. ಸೊ ನೋಡ್ಬೋದು ಇಲ್ಲಿ. ಇನ್ನು ಅದೇ ರೀತಿ ಈ ಕಡೆ ಬಂದರೆ ಇಲ್ಲಿ ಕೆದುತ್ತ ಮೀನು ಅಂತ ಒಂದು ಸಣ್ಣ ಹೋಟೆಲ್ನ ರೀತಿಯಲ್ಲಿ, ಅಂದರೆ ಅಲ್ಲಿ ಮೀನಿನ ಕೆಲವೊಂದಷ್ಟು ಖಾದ್ಯಗಳು ಇರ್ತದೆ, ಫಿಶ್ ಫ್ರೈ ಎಲ್ಲ, ಮತ್ತು ನೀರು ದೋಸೆ ಜೊತೆ ಆಗಿರ್ಬೋದು, ಮತ್ತು ಮೀನು ಊಟ ಎಲ್ಲ ಸಿಗ್ತದೆ ಅಲ್ಲಿ. ಪ್ರೀತಿಯ ಪಾರಿವಾಳ ಕೊಡುವವರಿಗೆಲ್ಲ ಬಾರಿ ಉಂಟು, ಪಾರಿವಾಳ ಆರಿಸೋದಿಲ್ಲ. ಇಲ್ಲಿ ಬಂದರೆ ಬೇರೆ ಬೇರೆ ಟೈಪಿನ ಪಾರಿವಾಳ ಉಂಟು. ಅಲ್ಲಿ ನೋಡಿ, ಒಂದು ಅಮೆರಿಕನ್ ಡವ್ ಅಂತ ಉಂಟು, ಈಚೆ ನಾರ್ಮಲ್ ಪಾರಿವಾಳ, ಈಚೆಂದು ಇದು ಲೋಕಲ್ ನಾಸೋದೆ, ಎರಡು ಟೈಪಲ್ಲಿ ಬೇರೆ ಬೇರೆ. ಬಂದ ತಕ್ಷಣ ನಮಗೆ ಒಂದಷ್ಟು ವೆರೈಟಿ ಆಫ್ ಫಿಶ್, ಬೇರೆ ಬೇರೆ ಜಾತಿಯ ಮೀನುಗಳನ್ನು ನಾವಿಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದ್ದೇವೆ. ಇಲ್ಲಿ ಫುಡ್ ಕೂಡ ಅದಕ್ಕೆ ಹಾಕ್ತಾ ಇದ್ದಾರೆ. ಸೊ ಬೇರೆ ಬೇರೆ ಚಿಕ್ಕ ಮಕ್ಕಳಿಗೆಲ್ಲ ಬಾರಿ ಉಂಟು. ಕಡಿಮೆಗೆ ಮೀನುಗಳ ಕೊಡ್ತಿದ್ದಾರೆ ನೋಡಿ, 30 ರೂಪಾಯಿ ಮೀನು, ಆಚೆ 40 ರೂಪಾಯಿಗಳ ಪಾಚಿ ತೆಗೆಯುವಂತ ಮೀನೆಲ್ಲ ಸ್ಯಾಕರ್ ಕ್ಯಾಟ್ ಅಂತ ಕರೀತಾರೆ. ಇನ್ನು ಬನ್ನಿ, ಒಳಗೆಲ್ಲ ಬೇರೆ ಬೇರೆ ಟೈಪ್ ಮೀನು ಇದೆ. ಒಳಗಡೆ ಒಂದಷ್ಟು ಬೇರೆ ಬೇರೆ ರೀತಿಯ ಮೀನುಗಳಿದ್ದಾವೆ. ಸೊ ಅಲ್ಲಿಗೆ ಎಂಟ್ರೆನ್ಸ್ ಆಗ್ತಾ ಇದ್ದೀವಿ. ಸೊ ಬನ್ನಿ, ನಮ್ಮ ಅಭಿಷೇಕ್ ಅವರು ಆಗಾಗಲೇ ಹೋಗಿದ್ದಾರೆ. ಸೊ ಬನ್ನಿ ಹೋಗೋಣ, ಈ ಕಡೆಯಿಂದ ನೋಡ್ಕೊಂಡು ಹೋಗೋಣ. ಸೊ ಇಲ್ಲಿ ಬೇರೆ ಬೇರೆ ರೀತಿಯ ಕೋಳಿಗಳನ್ನು ನಾವು ಇಲ್ಲಿ ನೋಡ್ಬೋದು. ಈ ಕಾರ್ಯಕ್ರಮ ಯಶಸ್ವಿ ಅವರು ನಿಖಿಲಿದ್ದಾರೆ, ನಿಖಿಲ ಆಶೀರ್ವಾದ. ಹೆಚ್ಚಿನ ಗಾಢ ಪಾಠ ಸ್ಪರ್ಧೆ, ದೇಶದ ಓಡಿಕೊಂಡಿಲ್ಲ ಗಾಢದ ಸ್ಪರ್ಧೆ ಕಂಡಿಲ್ಲ ದಿಗ್ಗಜಿ. ಅದೇ ರೀತಿ ಈ ಕಡೆಯಿಂದ ಮೀನುಗಳಿದ್ದಾವೆ.
ಮುರುಂಗುಟ್ಟಲ ನೀರಿಜ್ಜಿ 10 ಜನ ಬಹುಶಃ ಇದೆಂತ ಅಂತ ಹೇಳಿದ್ರೆ ಈ ಮಕ್ಕಳೆಲ್ಲ ಬಂದಾಗ ಹೆಚ್ಚಾಗಿ ಅಟ್ರಾಕ್ಟ್ ಆಗುವಂತಹ ಒಂದು ರೀತಿಯಲ್ಲಿದೆ. ಮಕ್ಕಳುಗಳು ಕೂಡ ಇದನ್ನ ತಗೊಳ್ಳೋದಕ್ಕೆ ಪರ್ಚೇಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ. ಸೇರಲ್ಲಿ ಈ ಕಡಮಾಂಚದ ಇಲ್ಲಿಗೆ ಬಂದಿ ಪವನ್ ಬಂಗಾಳಿ ಕಣ್ಣು ಸಹ ನೋಡಿ, ಇದು ಕಪ್ಪು ಬಣ್ಣದ ಕೋಳಿ. ಸೊ ಇದರ ಮಾಂಸ ಎಲ್ಲ ಕೂಡ ಕಪ್ಪಿರುವಂಥದ್ದು, ಆದರೆ ರಕ್ತ ಒಂದು ಮಾತ್ರ ಕೆಂಪಾಗಿ ಇರುವಂಥದ್ದು. ನೋಡಿ ಇಲ್ಲೊಂದು ಗಿಳಿ ನಾವು ನೋಡ್ಬೋದು. ನಮ್ಮ ಅಭಿಷೇಕ್ ಅವರು ಗಿಳಿಯ ಜೊತೆ ಆಟ ಆಡ್ತಾ ಇದ್ದಾರೆ. ಸೊ ಅದೇ ರೀತಿ ಇಲ್ಲೊಂದಿದೆ. ಸೊ ಇದು ನೋಡ್ಬೋದು ನೀವು. ಸೊ ಇಲ್ಲಿ 6,000. ಅದೇ ರೀತಿ ಈ ಕಡೆ ಕೂಡ ಒಂದಷ್ಟು ಹಕ್ಕಿಗಳಾಗಿರ್ಬೋದು, ಇನ್ನೊಂದು ಕಡೆಯಿಂದ ಮೀನುಗಳಿದ್ದಾರೆ. ಇಲ್ಲಿ ಹಕ್ಕಿಗಳು ಯಾವ ರೀತಿಯಲ್ಲಿ ಲವ್ ಬರ್ಡ್ಸ್ ಎಲ್ಲ ಇದ್ದಾವೆ ಅನ್ನುವಂಥದ್ದನ್ನು ನೋಡ್ಬೋದು. ಇದೆಲ್ಲವೂ ಕೂಡ ಇಲ್ಲಿ ಇವತ್ತು ಮೀನು ಮೇಳಕ್ಕೆ ಬರುವಂಥ ಜನರಿಗೆ ಒಂದು ಆಕರ್ಷಣೆಗೆ ಕೂಡ ಆಗ್ತದೆ, ಅದೇ ರೀತಿ ಅವರಿಗೆ ಪರ್ಚೇಸ್ ಮಾಡೋದಕ್ಕೆ ಕೂಡ ಇಲ್ಲಿ ಆಗ್ತದೆ ಅನ್ನುವಂಥದ್ದು. ಸೊ ಅಲ್ಲಿಂದ ನೋಡಿ, ಅದು ಬದಿಯಲ್ಲಿ ಒಂದುಂಟು, ನನಗೆ ಸಿಂಗಲ್ ಕಾಣ್ತದೆ. ಬದಿಯಲ್ಲಿ ಒಂದೇ ಗೊತ್ತುಂಟು, ಮತ್ತೆಲ್ಲ ನೋಡಿ ಎಲ್ಲ ಒಟ್ಟಿಗೆ ಉಂಟು ಗುಂಪಾಗಿ. ನಿಮ್ಮಲ್ಲಿ ಇನ್ನೊಂದು ಗೂಡಲ್ಲಿ ಹಾಗೆ ಒಂದು ಆಗ್ತುಂಟು, ಅಲ್ಲಿ ಕೆಳಗೆ ಹೂವಲ್ಲಿ ನೋಡ್ಬೋದು. ಹೀಗೆ ಯಾಕೆ ನೋಡಿ, ಎಲ್ಲ ಗುಂಪಲ್ಲಿಟ್ಟಿದ್ದು ಒಂದು ಮಾತ್ರ ಬೇರೆ. ಸೊ ಇಲ್ಲಿ ನೀವು ಬಂದರೆ ಎಲ್ಲ ಫೋಟೋ ಎಲ್ಲ ತಗೊಳ್ಳಿಕ್ಕೆ ಒಂದು ವ್ಯವಸ್ಥೆ ಮಾಡಿದ್ದಾರೆ. ಅದೇ ರೀತಿ ನಿಮಗೆ ಆ ಕಡೆ ಕೂಡ ಇದೆ. ಈಗ ನಮ್ಮ ಅಭಿಷೇಕ್ ಅವರು ಹೋಗ್ತಾ ಇದ್ದಾರೆ ಫೋಟೋ ಯಾವ ರೀತಿ ಬರ್ತದೆ ಅನ್ನುವಂಥದ್ದನ್ನು ನೋಡೋದಕ್ಕೆ. ಸೊ ನೋಡಿ, ನಮ್ಮ ಅಭಿಷೇಕ್ ಅವರು ಯಾವ ರೀತಿ ನಿಂತಿದ್ದಾರೆ ಅಂತೇಳಿ. ಈ ರೀತಿಯಲ್ಲಿ ಒಬ್ಬೊಬ್ಬರೇ ಬಂದಾಗ ನಿಲ್ಬಹುದು. ಸೊ ಇಲ್ಲಿ ಇವಾಗ ಮೀನಿಗೆ ಗಾಳ ಹಾಕುವಂತಹ ಸ್ಪರ್ಧೆಯನ್ನ ಇಟ್ಟಿದ್ದಾರೆ. ಸೊ ಈಗ ಸ್ಟಾರ್ಟ್ ಆಗ್ತಾ ಇದೆ. ನೋಂದಾವಣೆ ಮಂತ್ಲಿ ಬೇಗ ಬೇಗ ಈ ಒಂದು ಕಾರ್ಯಕ್ರಮ ಯಶಸ್ವಿ ಮಂತ್ರಿ ನೋಡುವ ಯಾರು ಮೀನನ್ನ ಹಿಡಿತಾರೆ ಅನ್ನುವಂಥದ್ದು. ನೋಡಿ, ಇಲ್ಲಿ ನಾಗ್ಪುರನ್ನ ಕೊಡ್ತಾ ಇದ್ದಾರೆ. ಎರೆಹುಳ ಈಗಷ್ಟೇ ಎಲ್ಲ ರೆಡಿಯಾಗಿದ್ದಾರೆ. ಸ್ಟಾರ್ಟ್ ಆಗಿ ಈಗ ಯಾರಿಗೆ ಇನ್ನು ಫಿಶ್ ಸಿಗ್ತದೆ ನೋಡೋಣ. ಯಾರಿಗೆ ಮೀನು ಸಿಗ್ತದೆ ಅದರ ಜೊತೆಗೆ 500 ರೂಪಾಯಿಯ ಟೋಕನ್ ಸಿಗ್ತದೆ ಅಂತೇಳಿ ನೋಡೋಣ. ಎಸ್, ಅಲ್ಲಿ ನೋಡಿ ಸಿಕ್ತು ಅವರಿಗೆ ಮೀನು. ಇವಾಗ ನಮಗೆ ಇಲ್ಲಿ ಕೆದುತ್ತಾ ಮೀನು ಅಂತೇಳಿ ಒಂದು ಸಣ್ಣ ಮೀನಿನ ಖಾದ್ಯಗಳನ್ನು ಸವಿಯುವಂಥ ಒಂದು ಜಾಗ. ಸೊ ನೋಡೋಣ ಇಲ್ಲಿ ಏನೆಲ್ಲ ವೆರೈಟಿ ಇದೆ ಅನ್ನುವಂಥದ್ದು ನೋಡೋಣ. ಸೊ ಒಳಗಡೆ ಈಗ ಎಂಟ್ರಿ ಆಗೋಣ. ಸೊ ಈಗಾಗಲೇ ಇಲ್ಲಿ ಕೆಲವೊಂದಷ್ಟು ಗ್ರಾಹಕರು ಕೂಡ ಇಲ್ಲಿ ಇದ್ದಾರೆ. ಸೊ ಎಲ್ಲ ವೀಕ್ಷಣೆ ಇಲ್ಲಿ ಡೆಮೋ ಇಟ್ಟಿದ್ದಾರೆ. ಅದೇ ರೀತಿ ಇಲ್ಲಿದನ್ನು ನಾವು ನೋಡೋಣ ಈಗ. ಸೊ ರೂಪ್ ಚಂದ್ ಬಾಡಿ ಫ್ರೈ 200 ಅಂತ ಉಂಟು. ಅದೇ ರೀತಿ ರೂಪ್ ಚಂದ್ ಫ್ರೈ ಏನಿದೆ ಅದು 200. ನಮಗೆ ಯಾವುದು ಬೆಸ್ಟ್ ಇವಾಗ?
ಮೊಡಂಜಿ ಮೀನು ತಿಂದಿಲ್ಲ, ಆದರೆ ಮೊಡಂಜಿ ಮೀನು ಸಾಧ್ಯ ಆದರೆ ಮೊಡಂಜಿ ಮೀನನ್ನು ತಿನ್ನುವ. ಸೊ ಇಲ್ಲಿ ಮೆನು ಕೂಡ ಇದೆ, ಬೇಕಾದರೆ ಅದೇ ರೀತಿ ಡೆಮೋ ಕೂಡ ಇಟ್ಟಿದ್ದಾರೆ. ಇಲ್ಲಿ ನಾವೀಗ ಮೀಲ್ಸ್ ಮತ್ತು ರೂಮ್ಸ್ ಅಂತ ತಗೊಂಡಿದ್ದೇವೆ. ಇದರಲ್ಲಿ ನಮಗೆ 3 ಬಗೆಯ ಮೀನು ಸಿಗ್ತದೆ. ಈ ಮೀಲ್ಸ್ ತಗೊಂಡದ್ರಲ್ಲಿ ಇಲ್ಲಿ ಒಂದು ಫಂಗಸಿಸ್ ಅಲ್ಲ, ಫಂಗಸಿಸ್ ಮತ್ತು ಇದೊಂದು ಮೊಡಂಜಿ ಮೀನು ಸಾರಿಗೆ, ಮತ್ತು ಇದೊಂದು ರೂಪ್ಚಂದ್ ಅಂತ ಮೀನು. 3 ಬಗೆಯ ಮೀನು ಸಿಗಲಿ ಅಂತ ನಾವು ಇದು ಮತ್ತು ಫ್ರೈ ಅನ್ನು ತಗೊಂಡಿದ್ದೆ. ನೋಡಿ ಈಗ ನಾವು ಊಟ ಟೇಸ್ಟ್ ನೋಡುವ ಹೇಗಿದೆ ಅಂತೇಳಿ. ಇದು ಮೊಡಂಜಿ ಮೀನು ಅಂತ ನೋಡುವ, ಟೇಸ್ಟ್ ಹೇಗೆ, ನಾನು ತಿಂದಿಲ್ಲ ಶುರು. ಹೇಗಿದೆ? ಈಗ ಉಪ್ಪು ನೀರಿನ ಮೀನು ತಿಂದಿದ್ದು ಸಪ್ಪೆ ಅಂತ ಅನಿಸಿಲ್ಲ, ಟೇಸ್ಟ್ ಉಂಟು ಆ್ಯಕ್ಚುಲಿ. ಇಲ್ಲಿ ಇದು ತಿನ್ನ ಮೀನಿನ ಟೇಸ್ಟ್ ಇರ್ತದೆ. ಆ್ಯಕ್ಚುಲಿ ಉಪ್ಪು ನೀರಿನ ಮೀನಿನ ಟೇಸ್ಟ್ ಬರ್ತದೆ, ಗೊತ್ತಾಗಲ್ಲ ನಮಗೆ ಸಪ್ಪೆ ನೀರಿನ ಮೀನು. ನೋಡಿ ಈ ಮೀನು ಮಾಡ್ತಾನೆ. ಅಕ್ಷಯ ಕಲರ್ ಕ್ರಿಯೇಷನ್ ವಿಡಿಯೋಗ್ರಾಫರ್ ಡಿಜಿಟಲ್ ಸ್ಟುಡಿಯೋ ಅಂಡ್ ವಿಡಿಯೋ ಕೊಲಾಜ್ ಕಾಂಪ್ಲೆಕ್ಸ್ ಪದ್ಮಸಿದ್ಧ ಮಾಲಿಕೆ ಆನಂದರೆ ನಮ್ಮೊಟ್ಟಿಗೆ ಅರೆಲ್ಲ ಈ ಕಾರ್ಯಕ್ರಮಗಳು ಮೋತಿಗೆ ಬರುವ ಟೀಮ್ ಉಪಸ್ಥಿತಿ ಮನಸ್ಸು ಸಂತೋಷಪಡುತ್ತಾರೆ. ಆ್ಯಕ್ಚುಲಿ ಇದು ಫಂಗಸಿಸ್ ಬಾರಿ ಒಳ್ಳೆದುಂಟು, ಇದು ಸಹ ಒಳ್ಳೆದುಂಟು. ಸ್ವಲ್ಪ ಇದು ಸಪ್ಪೆ ಉಂಟು ಅಂತ ಅನಿಸ್ತುಂಟು. ಮಡಂಜಿ ಮೀನು ನಮಗೆ ಸಾಧಾರಣ ಅಂಜಲ ಮೀನಿನ ತಿಂತಿಲ್ಲ, ಸ್ವಲ್ಪ ಟೇಸ್ಟ್ ಬರ್ತದೆ. ಸೊ ನಮ್ಮ ಅಭಿಷೇಕ್ ಅವರಿಗೆ ಮೀನು ಬೇಕಂತೆ ಬಾವಿಗೆ ಹಾಕೋದಕ್ಕೆ. ಸೊ ಮಡಂಜಿ ಮೀನನ್ನು ಈಗ ಹಿಡಿತಾ ಇದ್ದಾರೆ. ಹಿಡಿದ್ರು ಸೊ ಸ್ನೇಹಿತರೆ, ಇಲ್ಲಿ ಇನ್ನೂ ಕೂಡ ಸ್ವಲ್ಪ ಇನ್ನೊಂದು ಬಗೆಯ ಮೀನನ್ನು ತಗೊಳ್ತಾ ಇದ್ದಾರೆ. ಸೊ ಈಗ ಹಾಗಾಗಿ ಈ ಒಂದು ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಸೊ ಎಲ್ರಿಗೂ ಧನ್ಯವಾದ. ಈ ಒಂದು ವಿಡಿಯೋ ಎಷ್ಟಾಗ್ತದೆ ಅಷ್ಟು ಮಂದಿಗೆ ಶೇರ್ ಮಾಡಿ. ಅದೇ ರೀತಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದ.